See, regarding the women reservation bill, it is the baby of the Congress party. Congress party initiated, we supported. Now this was not the time. They should have discussed with the opposition party. This is democracy. This is not a Hitler rule. They can't bring it at the time of the mid of the election and just trying to alter the entire consensus. See, they have to take everyone into confidence. They have not done that. That is why the opposition party did a good job. So it is a victory of the India Alliance. I congratulate all the parliament members of the India group who opposed it. Let them discuss it. ನೋಡ್ರಿ, ಕಾಂಗ್ರೆಸ್ ಅವ್ರ ಮೇಲೆ ಮಹಿಳಾ ವಿರೋಧಿ ಅವರು ಬಿಲ್ಲು ಸೋಲ್ತದೆ ಅಂತ ಗೊತ್ತಿದ್ರು ಕೂಡ ತಂದಿದ್ರು. ಯಾರತ್ರ ನಾವು ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಪ್ರತಿನಿಧಿಗಳಲ್ವಾ, ನಮ್ಮ ಪಾರ್ಟಿಯವರಲ್ಲ, ಅವರು ಗೆದ್ದಿಲ್ವ, 240 ಜನ ಗೆದ್ದಿಲ್ವ, ಅವರು ಕರೆದು ಮಾತಾಡಬೇಕಾಯ್ತು. ಯಾಕೆ ಮಾತಾಡಿಲ್ಲ, ಏನು ಮಾಡ್ತಾ ಇದೀವಿ, ಏನು ಅಂತ ಹೇಳಬೇಕಾಯ್ತು. ಇದೆಲ್ಲ ಚರ್ಚೆ ಮಾಡಿ, ಇದು ಅವರೊಬ್ಬರ ಆಸ್ತಿ ಅಲ್ಲ, ಮಹಿಳಾ ದೇಶದ ಆಸ್ತಿ. ನಾವು ಸೋನಿಯಾ ಗಾಂಧಿ ಅವರು ಇದನ್ನು ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದ್ದು. ನಮ್ಮ ರಾಜೀವ್ ಗಾಂಧಿ ಅವರು 50% ಕೊಟ್ಟಿದ್ರು ಲೋಕಲ್ ಬಾಡೀಸಲ್ಲಿ. ಇವತ್ತು ಕೂಡ ನಾವು ಒಪ್ಕೊಳ್ತೀವಿ. ಬಟ್ ನಮ್ಮನ್ನೇನು ಕರೆದು ಮಾಡದೆ ಕ್ಷೇತ್ರಗಳೆಲ್ಲ ಕಟ್ ಮಾಡಿ ಬರೀ ಉತ್ತರ ಭಾರತ ಜಾಸ್ತಿ ಮಾಡಿಕೊಂಡು ದಕ್ಷಿಣ ಭಾರತ ಕಡಿಮೆ ಮಾಡಿ ಕೊಟ್ಟಿದ್ರಲ್ಲ, ಇದನ್ನು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಏನು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಎಲ್ಲ ನಮ್ಮ ದಕ್ಷಿಣ ಭಾರತದ ಇದು ಚೀಫ್ ಮಿನಿಸ್ಟರ್ಗಳು ಏನು ಇದನ್ನು ಪ್ರತಿಭಟನೆ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಅದಕ್ಕೆ ಸಿಕ್ಕಂಥ ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂಥ ಒಂದು ದೊಡ್ಡ ಜಯ. ಏನು ಅವಮಾನ ನಮಗೆಲ್ಲ ಆಗಿರೋದು, ಅವಮಾನ ಆಗಿರೋದು ನಾವೇ ಹೆಣ್ಣುಮಕ್ಳ ಪರವಾಗಿ ನಿಂತಿರೋರು ಕಾಂಗ್ರೆಸ್ ಪಾರ್ಟಿ ಮತ್ತು ಇಂಡಿಯಾ ಗ್ರೂಪ್.